2-0 ಯಿಂದ ಓಡಿಐ ಸರಣಿಯಲ್ಲಿ ಸಿಕ್ಕ ನಾಚಿಕೆಗೇಡಿನ ಸೋಲಿನ ನಂತರ ಬಿಸಿಸಿಐ ಮಾಡಿತು ಎಮರ್ಜೆನ್ಸಿ ಮೀಟಿಂಗ್. 27 ವರ್ಷಗಳ ನಂತರ ಟೀಂ ಇಂಡಿಯಾ ಮೇಲೆ ಬಿತ್ತು ಕಳಂಕ. ಬಹಳ ಕೆಟ್ಟದಾಗಿ ಕೋಪಗೊಂಡ ಬಿಸಿಸಿಐ ಏಕಾಏಕಿ ತೆಗೆದುಕೊಂಡಿತು 5 ದೊಡ್ಡ ಶಾಕಿಂಗ್ ನಿರ್ಧಾರಗಳನ್ನು. ಇದನ್ನು ನೋಡಿ ಶಾಕ್ ಆಯಿತು ಇಡೀ ಟೀಂ ಇಂಡಿಯಾ. ಕೇವಲ ಒಂದು ಸರಣಿ ಸೋತಿದ್ದಕ್ಕೆ ಬಿಸಿಸಿಐ ಬದಲಾಯಿಸಿತು ಟೀಂ ಇಂಡಿಯಾದ ಸಂಪೂರ್ಣ ಪಿಕ್ಚರ್. ಬಿಸಿಸಿಐ ತೆಗೆದುಕೊಂಡಿರುವ ಈ 5 ನಿರ್ಧಾರಗಳನ್ನು ನೋಡಿ ನಡುಗಲು ಆರಂಭಿಸಿದ್ದಾರೆ ಭಾರತ ತಂಡದ ಆಟಗಾರರು. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ 3 ಓಡಿಐ ಪಂದ್ಯಗಳ ಸರಣಿಯ ಮೊದಲ ಓಡಿಐ ಪಂದ್ಯ ಟೈ ಆಯಿತು. ನಂತರ ಎರಡನೇ ಓಡಿಐ ಪಂದ್ಯದಲ್ಲಾದರೂ ಭಾರತ ತಂಡ ಕಂಬ್ಯಾಕ್ ಅನ್ನು ಮಾಡುತ್ತದೆ ಎಂದು ಅಂದುಕೊಂಡಿದ್ದರೆ ಆ ಪಂದ್ಯವನ್ನು ಕೂಡ ಭಾರತ ತಂಡ 32 ರನ್ಗಳಿಂದ ಶ್ರೀಲಂಕಾ ವಿರುದ್ಧ ಹೀನಾಯವಾಗಿ ಸೋತಿತು. ಇಷ್ಟೆಲ್ಲ ಆದ ನಂತರವೂ ಕೂಡ ಅಭಿಮಾನಿಗಳು 3ನೇ ಓಡಿಐ ಪಂದ್ಯವನ್ನು ಗೆಲ್ಲುವ ಮೂಲಕ ಭಾರತ ತಂಡ ಸರಣಿಯನ್ನು ಟೈ ಮಾಡುತ್ತದೆ ಎಂದು ಅಂದುಕೊಂಡಿದ್ದರು. ಆದರೆ ಭಾರತ ತಂಡ ಅಭಿಮಾನಿಗಳನ್ನು ಮತ್ತೊಂದು ಬಾರಿ ನಿರಾಶೆ ಮಾಡಿ ಶ್ರೀಲಂಕಾ ವಿರುದ್ಧ ನಡೆದ 3ನೇ ಓಡಿಐ ಪಂದ್ಯವನ್ನು 110 ರನ್ಗಳಿಂದ ಸೋಲುವ ಮೂಲಕ ಓಡಿಐ ಸರಣಿಯನ್ನೇ ಕಳೆದುಕೊಂಡಿತು. ಇದನ್ನು ನೋಡಿ ಬಹಳ ಕೆಟ್ಟದಾಗಿ ಕೋಪಗೊಂಡ ಬಿಸಿಸಿಐ ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಮಾಡುವ ಮೂಲಕ 5 ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಹೌದು ಸ್ನೇಹಿತರೆ, ಬಿಸಿಸಿಐ ತೆಗೆದುಕೊಂಡಿರುವ ಮೊದಲ ನಿರ್ಧಾರ ಬಂದು ಯಾವ ಆಟಗಾರರು ಸದ್ಯಕ್ಕೆ ಕೇವಲ 2 ಫಾರ್ಮ್ಯಾಟ್ ಅನ್ನು ಆಡುತ್ತಿದ್ದಾರೋ ಅವರು ಟೆಸ್ಟ್ ಪಂದ್ಯವನ್ನು ಟೆಸ್ಟ್ ಪಂದ್ಯದ ಹಾಗೆ ಆಡಿ ಮತ್ತು ಓಡಿಐ ಪಂದ್ಯವನ್ನು ಓಡಿಐ ಪಂದ್ಯದ ಹಾಗೆ ಆಡಿ ಜವಾಬ್ದಾರಿ ಇಲ್ಲದೆ ತಮ್ಮ ವಿಕೆಟ್ ಗಳನ್ನು ಕಳೆದುಕೊಳ್ಳುವ ಬದಲು ಟೀಂ ಇಂಡಿಯಾಗಾಗಿ ಪಂದ್ಯವನ್ನು ಫಿನಿಶ್ ಮಾಡಿ ಗೆಲ್ಲಿಸಲು ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ಅವರನ್ನು ಉಳಿದಿರುವ 2 ಫಾರ್ಮ್ಯಾಟ್ ನಿಂದ ಕೂಡ ಹೊರಹಾಕಲಾಗುತ್ತದೆ ಎಂದು ಹೇಳಿದರು. ಹಾಗೂ ಎರಡನೇ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಿಸಿಸಿಐ ಟೀಂ ಇಂಡಿಯಾದಲ್ಲಿ ಇರುವ ಹಲವು ಆಲ್ರೌಂಡರ್ ಗಳು ಹೆಚ್ಚು ಬೌಲಿಂಗ್ ನ ಮೇಲೆ ಗಮನ ಹರಿಸುವ ಮೂಲಕ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದಾರೆ. ಏಕೆಂದರೆ ಆಲ್ರೌಂಡರ್ ಗಳಾಗಿರುವ ನೀವು ಕೇವಲ ಬೌಲಿಂಗ್ ನಲ್ಲಿ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾಗಾಗಿ ಬ್ಯಾಟಿಂಗ್ ನಲ್ಲಿ ಕೂಡ ಉತ್ತಮವಾದ ಪ್ರದರ್ಶನ ನೀಡಬೇಕು. ಇದರಲ್ಲಿ ನೀವು ಕೇವಲ ಒಂದನ್ನು ಮಾತ್ರ ಉತ್ತಮವಾಗಿ ಆಡಿದರೂ ನಿಮ್ಮನ್ನು ತಂಡದಿಂದ ಹೊರಗಾಕಲಾಗುವುದು ಎಂದು ಹೇಳಿದರು. ಮತ್ತು 3ನೇ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಿಸಿಸಿಐ ರಿಷಬ್ ಪಂತ್ ಅವರಿಗೆ ವಾರ್ನಿಂಗ್ ಅನ್ನು ನೀಡುವ ಮೂಲಕ ಮುಂದಿನ ಬರುವ ನಿಮ್ಮ ಪಂದ್ಯಗಳು ನಿಮಗೆ ಮಾಡು ಇಲ್ಲವೇ ಮಡಿಯದಾಗಿರುತ್ತದೆ. ಏಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಜವಾಬ್ದಾರಿಯಿಂದ ಆಡಿ ಬಹಳ ಕೇರ್ಲೆಸ್ ಆಗಿ ವಿಕೆಟ್ ಅನ್ನು ಕಳೆದುಕೊಳ್ಳುವ ನಿಮ್ಮಂತ ಆಟಗಾರರ ತಂಡಕ್ಕೆ ಅಗತ್ಯವಿಲ್ಲ. ಆದ್ದರಿಂದ ಮುಂದಿನ ಬರುವ ಪಂದ್ಯದಲ್ಲಿ ನಿಮ್ಮನ್ನು ನೀವು ಸಾಬೀತು ಮಾಡಿಕೊಳ್ಳಲು ನಿಮಗೆ ಕೊನೆಯ ಅವಕಾಶ ಎಂದು ಹೇಳಿದೆ. ಹಾಗೂ ಮತ್ತೊಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಿಸಿಸಿಐ ಗಂಭೀರ್ ಅವರಿಗೆ ನೀವು ತಂಡವನ್ನು ನಡೆಸುವ ಶೈಲಿಯನ್ನು ಬದಲಾಯಿಸಬೇಕು ಮತ್ತು ಟೀಂ ಇಂಡಿಯಾಗೆ ಗೆಲ್ಲಿಸುವ ಮೂಲಕ ಆದಷ್ಟು ಉತ್ತಮವಾದ ರಿಸಲ್ಟ್ ಗಳನ್ನು ನೀಡಬೇಕು. ಇಲ್ಲದಿದ್ದರೆ ಇದಕ್ಕೆ ಬಿಸಿಸಿಐ ಇನ್ವಾಲ್ವ್ ಆಗಿ ತಮ್ಮ ಪ್ರಕಾರ ಟೀಂ ಇಂಡಿಯಾವನ್ನು ನಡೆಸುತ್ತದೆ ಎಂದು ಹೇಳಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಬಿಸಿಸಿಐ ತೆಗೆದುಕೊಂಡಿರುವ ಈ ನಿರ್ಧಾರಗಳು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.